ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾವು ಬಂದಿರೋದು ಮಹಾರಾಷ್ಟ್ರದಲ್ಲಿರುವ ಎಲ್ಲೋರ ಕೇವ್ಸ್ಗೆ. ಸೊ ಇವಾಗ ಬಂದ್ಬಿಟ್ಟು ಎಲ್ಲೋರ ಕೇವ್ಸಲ್ಲಿ ಕೈಲಾಶ್ನ ಟೆಂಪಲ್ಗೆ ಹೋಗ್ತಿದ್ದೀವಿ. ಟಾಪ್ ವ್ಯೂ ನೋಡೋಕ್ಕೆ ಇವಾಗ ನಾನು ಮೇಲಿಂದ ಹೋಗ್ತಿದ್ದೀನಿ. ಇದು ಮೇಲಿನ ವ್ಯೂ, ಮೇಲಿಂದ ನೋಡೋಕ್ಕೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮೋನೋಲಿಥಿಕ್ ಸ್ಟ್ರಕ್ಚರ್ ಅಂತಲೇ ಫೇಮಸ್ ಆಗಿದೆ. ಬಿಕಾಸ್ ಇದು ಒಂದೇ ಬೆಟ್ಟದಲ್ಲಿ ಮಾಡಿರೋ ಅಂಥದ್ದು ದೇವಸ್ಥಾನ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಹೋಗಿ ನಿಲ್ಸಿದೆ, ರಥದ ಥರ ಮಾಡಿದ್ದಾರೆ. ಗೈಸ್, ಈ ಮಂಟಪ ಬಂದು 4 ಭಾಗಗಳಲ್ಲಿ ಮಾಡಿರೋದು. ಫಸ್ಟ್ ಬಂದ್ಬಿಟ್ಟು ಗರ್ಭಗುಡಿ, ಸೆಕೆಂಡ್ ಬಂದ್ಬಿಟ್ಟು ಸಭಾ ಮಂಟಪ, ಥರ್ಡ್ ಬಂದ್ಬಿಟ್ಟು ನಂದಿ ಮಂಟಪ, ಲಾಸ್ಟ್ ಬಂದ್ಬಿಟ್ಟು ಗ್ಯಾಲರಿ ಅಂತ ಮಾಡಿದ್ದಾರೆ. ಸೊ 4 ಸ್ಟೇಜಸ್ಗಳಲ್ಲಿ ಇದನ್ನು ಕೆತ್ತಿದ್ದಾರೆ. ಸೊ ಟಾಪಿಂದ ಒಂದೇ ಇದರಲ್ಲಿ ಕೆತ್ತಿರೋದು. ಯಾಕೆ ಇದು ವಂಡರ್ ಆಫ್ ದ ವರ್ಲ್ಡಲ್ಲಿ ಸೇರ್ಕೊಳ್ಳಿಲ್ಲ. ಈ ದೇವಾಲಯನ ಕಟ್ಟಲು ಮೊದಲು ಸ್ಟಾರ್ಟ್ ಮಾಡಿದವ್ರು ಬಂದ್ಬಿಟ್ಟು ರಾಷ್ಟ್ರಕೂಟರ ಅರಸ ಕೃಷ್ಣ 1 ಎಂದು ತಿಳಿದು ಬಂದಿದೆ. ಸೊ ಅವರಿದ್ದಾಗ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಆದರೆ ದೇವಸ್ಥಾನ ಕಟ್ತಾ ನೂರಾರು ವರ್ಷಗಳಾಗೋದು. ಸೊ ಆವಾಗ ಬಂದು 11 ರಾಜರು ಚೇಂಜ್ ಆಗಿಬಿಟ್ರು. ಅದಾದಮೇಲೆ ಬಂದು ಈ ದೇವಸ್ಥಾನ ಸಂಪೂರ್ಣವಾಗಿ ಕಟ್ಟಲಾಗಿದೆ. ಔರಂಗಜೇಬ್ ಬಂದು ಈ ಕೈಲಾಸನಾಥ್ ಟೆಂಪಲ್ನ ಬಂದು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಇಷ್ಟು ಚೆನ್ನಾಗಿರೋದಿದ್ದ ಕಾರಣದಿಂದ. ಸೊ ಆದರೆ ಏನಂದರೆ ಅವನ ಕೈಲಿ ಅದರಿಂದ ಏನೂ ಮಾಡ್ಕೊಳಕ್ಕಾಗಿಲ್ಲ. ಅವನು ಎಷ್ಟೇ 1000 ಜನ ಸೈನಿಕರನ್ನು ಕಳಿಸಿದ್ರು ಸೊ ಈ ಟೆಂಪಲ್ದು ಅವನೇನು ಅಲ್ಲಾಡ್ಸೋಕ್ಕೂ ಆಗಿಲ್ಲ. ಆದರೆ ಇಲ್ಲಿನ ಸ್ವಲ್ಪ ಕೆಲವೊಂದು ವಿಗ್ರಹಗಳಿಗೆ ತೊಂದರೆ ಆಗಿದೆ. ನೋಡ್ಬೋದು, ಆನೆಗಳು ಸೊಂಡ್ಲಾಗಿರ್ಬೋದು, ಆ ಥರ ಒಂದೊಂದು ಆನೆ ಸೊಂಡ್ಲು, ಕಿವಿ ಆ ಥರ ಎಲ್ಲ ಹೊಡೆದಾಕಿದ್ದಾರೆ. ಸಿಂಹ ಕಾಲು ಅಷ್ಟು ಮಾತ್ರ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಮಾಡೋಕ್ಕಾಗಿದೆ ಅವನ ಕೈಲಿ. ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕಾಗಿಲ್ಲ. ಮತ್ತು ಇದು ನೋಡಿ ಗೈಸ್, ಇದೊಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲೆಲ್ಲ ಪಿಲ್ಲರ್ಸ್ ಎಲ್ಲ ಅಲ್ಲಿದೆ, ಇಲ್ಲಿ ಯಾವ ಪಿಲ್ಲರ್ಸು ಇಲ್ಲ, ಯಾವುದೇ ಒಂದು ಸಪೋರ್ಟ್ ಇಲ್ಲ. 100ಕ್ಕಿಂತ ಜಾಸ್ತಿ ಟನ್ ಇದೆ. ಓಕೆನಾ, ಇದು 100ಕ್ಕಿಂತ ಜಾಸ್ತಿ ಟನ್ ಇದೆ ಭಾರ. ಆದರೆ ಯಾವುದೇ ಒಂದು ಸಪೋರ್ಟ್ ಇಲ್ಲ ಇಲ್ಲಿವರೆಗೂ ಪಿಲ್ಲರ್. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಪಿಲ್ಲರು, ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ಲ. ಆದ್ರೂ 100ಕ್ಕಿಂತ ಜಾಸ್ತಿ ಟನ್ ಅದು ಹೇಗೆ ನಿಂತಿದೆ ಅನ್ನೋದು ಒಂದು ಆಶ್ಚರ್ಯ. ಸೊ ಹಿಂದೆನ ನೋಡ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದೇ ಬೆಟ್ಟದಲ್ಲಿ ಕೆತ್ತಿರೋದು ಗುರು, ಮಸ್ತ್. ब्लॉग बना रहा है क्या भाई? हाँ भाई, वीडियो बनाता हूँ. वीडियो मैं हो गया. कौन सा चैनल है आपका? भाई एडवेंचर कन्नड़ी का करते हैं. मैं कर्नाटका से आया, बेंगलुरु, कन्नड़ा में बनाता हूँ. हाँ क्या? हाँ. कितना किलोमीटर है यहाँ से कन्नड़ा? कर्नाटका यहाँ से 1200 किलोमीटर है भाई. अच्छा, 1200 किलोमीटर. 1200 किलोमीटर से. हाँ, यार ट्रेन में आया था. हाँ क्या? हाँ, अरे ट्रेन से आया और बस करके हाँ. एक प्लेस को भी एक्सप्लोर कर रहा हूँ. ओके ओके. हाँ, आप किधर से हो भाई? मैं महाराष्ट्र से हूँ. महाराष्ट्र. इधर के लोकल हो? लोकल हूँ. हाँ. पुणे में रहता हूँ. जॉब करता हूँ. पुणे में? हाँ, घूमने को आया दोस्त. नितिन नाम है आपका? नितिन, रमेश है सर. रमेश. हाँ. अरे वाह, अच्छा. आपका चैनल का नाम? एडवेंचर कन्नड़ी का करके अभी नया स्टार्ट किया. ओके ओके, सब्सक्राइब. चलो मिलते हैं. थैंक यू. ಥ್ಯಾಂಕ್ ಯು ಸರ್. ಸೊ ಗೈಸ್, ನೋಡ್ಬೋದು ಅಡ್ವೆಂಚರ್ ಕನ್ನಡಿಗ ಅಂತ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದೇವಾಲಯದ ಗೋಡೆಗಳ ಮೇಲೆ ನೀವು ನೋಡ್ಬೋದು ರಾಮಾಯಣ ಮತ್ತು ಮಹಾಭಾರತವನ್ನು ಕೆತ್ತಲಾಗಿದೆ. ಸೊ 8ನೇ ಶತಮಾನದಲ್ಲಿ ಈ ಥರ ಕೆತ್ತಿರೋದನ್ನು ನೋಡಿದರೆ ಆವಾಗಿನ ಕಾಲದ ಆಗಿನ ಭಾರತೀಯರಿಗೆ ಎಷ್ಟು ರಾಮಾಯಣ ಮತ್ತು ಮಹಾಭಾರತ ಮೇಲೆ ಶ್ರದ್ಧೆ ಇತ್ತು ಅನ್ನೋದು ಕಂಡುಬರುತ್ತೆ. ನೋಡ್ಬೋದು, ಪ್ರತಿಯೊಂದು ಸಂದರ್ಭವನ್ನು ಕೆತ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಬಹು ಅಂತಸ್ತಿನ ಒಂದು ಕಟ್ಟಡ. ಸೊ ಇದನ್ನು ಕೂಡ ಫುಲ್ಲು ಒಂದು ಬೆಟ್ಟದೊಳಗೆ ಕೊರೆದಿರೋದು. ಸೊ ಆಗಿನ ಕಾಲದಲ್ಲೇ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ನ ಕೂಡ ಭಾರತೀಯರು ಮಾಡ್ತಿದ್ರು ಅನ್ನೋದಕ್ಕೆ ಇದೆ ಸಾಕ್ಷಿ. ಮತ್ತು ಈ ಥರ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳನ್ನ ಬಾದಾಮಿ, ಅಜಂತಾ ಎಲ್ಲರದಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ ಇಂಡಿಯಾದಲ್ಲಿ.
ಸೊ ಗೈಸ್ ಇಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ ನಮಗೆ, ಬೆಂಗಳೂರಿಂದನೇ ಬಂದಿರೋದು. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ ಬ್ರೋ? ನಮ್ಮದು ಇರೋದು ತುಂಬ ದೂರನೇ ಇರಲಿ, ನಮ್ಮದು ಅಷ್ಟು ಟ್ರಾಫಿಕ್ ಇಲ್ಲ, ಹೆವಿ ಟ್ರಾಫಿಕ್ ಅಲ್ಲ ಅಲ್ಲಿ ಸಿಕ್ಕಾಪಟ್ಟೆ. ಹಾಂ, ನಮ್ಮದು ರಾಜಾಜಿನಗರ ಆ ಕಡೆ ಸೈಡು. ಹಾಂ, ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹೋದ್ರಾ? ಸಾಗರ್ ನಗರ್. ಓ, ನೀವು ಆ ಕಡೆ ಮಾಲಾಫೇಶಿಯಾ? ಹಾಂ, ಆ ಕಡೆ. ಓಕೆ. ನಾನೆಲ್ಲ ಮಳೆ ಬಂದು ತುಂಬ್ಕೊಂಬಿಟ್ಟಿದೆ ಅಲ್ಲ ಅಲ್ಲಿ ಸರ್. ₹20 ನೋಟ್ ಮೇಲೆ ಎಲ್ಲರಕ್ಕೆ ಕೆತ್ತನೆ ಆಗಿದೆ ನೋಡಿ. ಸೊ ಇದೊಂದು ಗ್ರೇಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಕನ್ನಡಿಗರು ಕೆತ್ತನೆ ಮಾಡಿದೆ ಅಂತ ಶಾಸನಗಳಲ್ಲೆಲ್ಲ ಪ್ರೂವ್ ಆಗಿದೆ. ಸಂಸ್ಕೃತು ಮತ್ತು ಇದಕ್ಕೊಂದು ಸಾಕ್ಷಿನೂ ಸಿಕ್ಕಿದೆ ಗೈಸ್. ಎಲ್ಲೋ ಒಂದು ಕಡೆ ತಾಮ್ರದ ಮೇಲೆ ಬರೆದು ಗುಜರಾತ್ ಅನ್ನೋ ಒಂದು ಪ್ಲೇಸಲ್ಲಿ ಸಿಕ್ಕಿದೆ. ಸೊ ನಾನು ಯಾವುದೋ ಒಂದು ವೀಡಿಯೋಲಿ ನೋಡಿದೆ, ಕರೆಕ್ಟಾಗಿ ತಪ್ಪೋ ಗೊತ್ತಿಲ್ಲ, ಬಟ್ ಗುಜರಾತ್ ಅನ್ನೋ ಪ್ಲೇಸಲ್ಲಿ ಸಿಕ್ಕಿದೆ. ₹20 ನೋಟ್ ಮೇಲೆ ಏನಿತ್ತು ಎಲ್ಲರಕ್ಕೆ ಅದು ಪ್ರತಿಮೆ. ಸೊ ಅದನ್ನು ನಾನು ಫೋಟೋ ಶೂಟ್ ಮಾಡೋಕ್ಕೆ ನೋಡಿದ್ದು, ಎಲ್ಲ ನೋಡ್ಬಿಟ್ಟು ಎಲ್ಲ ಗುಂಪಾಕೊಂಬಿಟ್ರು, ಎಲ್ಲ ₹20 ನೋಟ್ ಇಸ್ಕೊಂಡು. ಸೊ ಎಷ್ಟೋ ಜನಕ್ಕೆ ಇಲ್ಲಿ ಬಂದಿರೋರಿಗೆ ಗೊತ್ತಿಲ್ಲ ಈ ಥರ ಒಂದು ನಮ್ಮ ನೋಟ್ ಮೇಲೂ ಇರುತ್ತೆ ಅಂತ. ಕೈಲಾಶ್ ದೇವಸ್ಥಾನ ಬಿಟ್ಟರೆ ಇಲ್ಲಿ ಬಂದ್ಬಿಟ್ಟು 100ಕ್ಕಿಂತ ಹೆಚ್ಚು ಗುಹೆಗಳಿದೆ. ಆದರೆ ಪಬ್ಲಿಕ್ನ ಅಲೋ ಮಾಡೋಕ್ಕೆ ಬಂದಿರೋದು, ಸೊ ಎಂಟ್ರಿ ಆಗೋಕ್ಕೆ ನೋಡೋಕ್ಕೆ ಬಿಟ್ಟಿರೋದು ಬಂದ್ಬಿಟ್ಟು 34 ಗುಹೆಗಳು ಮಾತ್ರ. ಅದು ಬಂದು 3 ಧರ್ಮಗಳಲ್ಲಿ ಏನಾದರೆ ಸಪ್ರೇಟ್ ಆಗಿದೆ. ಸೊ 1ರಿಂದ 12 ಬಂದ್ಬಿಟ್ಟು ಬುದ್ಧಿಸಮ್ಮು, 13ರಿಂದ 29 ಬಂದ್ಬಿಟ್ಟು ಹಿಂದೂ ಧರ್ಮ, ಮತ್ತು 30ರಿಂದ 34ನೇ ತನಕ ಬಂದ್ಬಿಟ್ಟು ಜೈನಿಸಮು. ಸೊ ಏನಂದರೆ ಆ ಗುಹೆಗಳಲ್ಲಿ ಆ ಧರ್ಮಗಳ ಸ್ಕಲ್ಪ್ಚರ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ದೇವರು ಗಾಡಿನ ಸ್ಟಾರ್ಟ್ ಮಾಡೇ ಬಿಟ್ಟರು. ಇಲ್ಲಿಂದ ಇವಾಗ ಎಷ್ಟು ಗುಹೆಗಳಿದೆ ಅಷ್ಟನ್ನು ಕವರ್ ಮಾಡ್ಕೊಂಬರ್ತೀವಿ. ಒಂದು 4 ಗುಹೆಗಳು ಮಿಸ್ ಆಗ್ಬೋದೇನೋ ಗೊತ್ತಿಲ್ಲ, ಏನೋ ಹೋಗಲ್ಲ ಆ ಕಡೆ ಸೈಡ್, ಏನೋ ವಾಟರ್ ಫಾಲ್ ಇದೆ ಅಂತ ಹೇಳಿದ್ರು. ಬಟ್ ನೋಡಿ ಅಲ್ಲಿವರೆಗೂ ಎಷ್ಟು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಜೈನಿಸಮ್ ಕೇವು ನೋಡ್ಬೋದು ನೀವು. ಈ ಮೂಲಕ ಇಲ್ಲೂ ಹೋಗ್ಬೋದು, ಇಲ್ಲೂ ದಾರಿ ಇದೆ ಗೈಸ್. ಇದು ಬೀಗ ಹಾಕಿದ್ದಾರೆ. ಗುಮ್ಮಟೇಶ್ವರ ಗೈಸ್, ಅದೊಂದು ಕಂಡಿಡಿದೆ ಗೈಸ್. ಗುಮ್ಮಟೇಶ್ವರ ಒಂದು ಕಂಡಿಡ್ದೆ ದೇವರನ್ನ, ಜಾಸ್ತಿ ಗೊತ್ತಾಗ್ತಿಲ್ಲ ಬಟ್ ಗುಮ್ಮಟೇಶ್ವರ ಗೊತ್ತಾಯಿತು. ಯಾಕಂದರೆ ಕೆತ್ತಿರೋದೆಲ್ಲ ಹಳೆದೆಲ್ಲ, ಒಂದೊಂದು ಚೆನ್ನಾಗಿದೆ ವಿಗ್ರಹಗಳು, ಒಂದೊಂದು ಹಾಳಾಗ್ಬಿಟ್ಟಿದೆ. ಸೊ ಕಂಡಿಡಿಯೋಕ್ಕಾಗಲ್ಲ ಯಾವ ದೇವರು ಏನು ಅಂತ. ಸೊ ಇದು ಬಂದ್ಬಿಟ್ಟು 33ನೇ ಕೇವು. ಸೊ ಗೈಸ್ ನಂದು ನೆಕ್ಸ್ಟ್ ಗಾಡಿ ಎಲ್ಲ ಅದ್ರ ನೆಕ್ಸ್ಟ್ ಗಾಡಿ ಅಂದರು. ಆದರೆ ಅಲ್ಲಿ ಯಾರು ಹೆಂಗೆ ಅಂತ ಕೇಳಿಲ್ಲ, ಎಲ್ಲ ಹತ್ಕೊಬಿಡ್ತಿದ್ರು. ನನಗಿಂತ ಹಿಂದೆ ಬರೋರೆಲ್ಲ ಹತ್ಕೋಬೇಕಾರೆ ನಾನೇ ಕತ್ಕೋಬಾರ್ದು. ಲೈನಲ್ಲೇ ನಿಂತ್ಕೊಂಡಿದ್ರೆ ಲೈನಲ್ಲೇ ನಿಲ್ಲಿಸ್ಬಿಡ್ತಾರೆ ಗೈಸ್. ಈ ಜನನೇ ಎಷ್ಟು, ನಾವು ಎಷ್ಟು ಹಿಂದೆ ಇರ್ತೀವೋ ಅಷ್ಟು ಹಿಂದೆ ತೇಳ್ತಾರೆ. ನಾವು ಫಸ್ಟು ಮುಂದೆ ಹೋಗೋದನ್ನ ಕಲಿಬೇಕು. ಅವಾಗ ಮಾತಾಡೋಕೆ ನಾನು ಯಾರು ಕೇಳಲೇ ಇಲ್ಲ ಗೈಸ್, ಆರಾಮಾಗಿ ಹೋಗ್ಬಿಟ್ಟೆ. 31, 32, 33, 34 ಟೋಟಲ್ 5 ಕೇವು ಗೈಸ್, 5 ಗುಹೆಗಳು. ಸೊ ಗೈಸ್ ಹಿಂಗೆ ಬಂದು ಹೋಗ್ಬೇಕಿತ್ತು, ನಾನು ಹಂಗೆ ಬಂದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮೆಡಿಟೇಷನ್ ಮಾಡ್ತಿದ್ರಂತೆ ಇಲ್ಲಿ. ಸೊ ಇಲ್ಲಿ ಮೇಲೋಗೋಕ್ಕೂ ಜಾಗ ಇದೆ ಗೈಸ್. ಇಲ್ಲಿ ಇಲ್ಲೂ ಮೆಡಿಟೇಷನ್ ಮಾಡ್ತಿದ್ರು ಅನ್ಸುತ್ತೆ, ಶಾಂತವಾಗಿ ಕೂತ್ಕೊಂಡು. ಜನರ ಸವಾಸನೆ ಬೇಡ, ಎಲ್ಲರೂ ಲೈಫಲ್ಲಿ ಒಂದು ಸತಿ ಆ ಸ್ಟೇಜ್ಗೆ ಹೋಗ್ಬಿಡ್ತಾರೆ ಗೈಸ್. ಯಾಕಂದ್ರೆ ಗೊತ್ತಿಲ್ಲ, ಬಟ್ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಸೊ ಯಾರು ಸವಾಸನೂ ಬೇಡ, ಎಲ್ಲರಿಂದ ದೂರ ಇದ್ಬಿಡ್ಬೇಕು ಅನಿಸುತ್ತೆ. ಇವ್ರಿಗೆ ಯಾವಾಗಲೇ ಇತ್ತನೋ ಗೊತ್ತಿಲ್ಲ, ಇವರು ನೆಮ್ಮದಿಗೋಸ್ಕರ ಮಾಡ್ತಿದ್ರು. ಇವರು ಫಸ್ಟು ಬೇರೆದೆಲ್ಲ ಮಾಡಿ ಆಮೇಲೆ ಅದರಿಂದ ಏನೂ ಸಿಗಲಿಲ್ಲ ಅಂದರೆ ಅದಾದಮೇಲೆ ನೆಮ್ಮದಿ ಬೇಕು ಅಂತ ಸಿಂಗಲ್ ಆಗಿರೋಕ್ಕೆ ಹೋಗ್ತಾರೆ. ತಪ್ಪು. ಹೀರಾ ಬೈ रुको कहाँ से हो भैया आप? छत्तीसगढ़। संभाजी नगर उधर से।
भाई IPL देखते हो? कौन सा आपका फेवरेट है? हमारा फेवरेट तो रहने को दिल्ली है। RCB हम बेंगलुरु से है। हाँ ಈ ಸಲ ಕಪ್ ನಮ್ದೆ RCB विराट कोहली ये साला कप नाम दे कप नಮ್ದೆ अभी चलेगा हाँ चल 21 का रुकने का चला जा ಗೈಸ್ ಚಿಕ್ಕದಾಗಿ ವಾಟರ್ ಫಾಲ್ ಕೂಡ ಇದೆ ಗೈಸ್ ಅಲ್ಲಿ. ಸೊ ಹಿಂದೂ ಧರ್ಮದಲ್ಲಿ ಇದು 29ನೇ ಕೇವು. ಇಲ್ಲಿ ಶಿವಲಿಂಗ ಇದೆ ನೋಡ್ಬೋದು ನೀವು, ಕಾಣಿಸಿಲ್ಲ ಕತೆ. ಬಾಹುಲಿಗಳು ನೋಡಿ ಗೈಸ್, ಬೇಜಾನ್ ಏನೋ ಬಾಹುಬಲಿ ಅಂತಿದ್ದೀನಿ ಗೈಸ್. ಬಾಹುಲಿಗಳು ತುಂಬ ಇದೆ ಇಲ್ಲಿ. ಮೇಲೆ ಆಡ್ತೀವಿ, ಮೇಲೆಲ್ಲ ಕೆತ್ತಿದ್ದಾರೆ ಗೈಸ್ ಕಲ್ಚರ್ಸು. ಬಿದ್ದೆ ಸ್ಯಾನ್ಸ್ಕ್ರಿಟಲ್ಲೆಲ್ಲ ಬರ್ದಿದ್ದಾರೆ, ಸರಿಯಾಗಿ ಆಯ್ಕಾಸಿದೆ ಗೈಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಮೇಲೆ ಸ್ಯಾನ್ಸ್ಕ್ರಿಟು ಯಾರ್ಯಾವ್ದೋ ಲ್ಯಾಂಗ್ವೇಜಲ್ಲೆಲ್ಲ ಬರ್ದಿದ್ದಾರೆ. हाँ हिंदी में सीखा या डोरेमन देख के हिंदी सीखा या मैं। तो इंग्लिश तो आता है ना उसमें? हाँ इंग्लिश भी पता है मेरे को. आई नो इंग्लिश ऑल्सो वेरी वेल. आई स्पीक इंग्लिश बेटर. हिंदी लैंग्वेज जरूरी है ना भारत में? हाँ घूमने के लिए बहुत ज़रूरी है. बहुत जरूरी है. और आई लव कन्नड़. कहीं तो बोल नहीं सकते. हाँ राष्ट्रभाषा हिंदी भाषा. वो राष्ट्रभाषा नहीं है हिंदी. वो राष्ट्रभाषा कब बनाया? हाँ मातृभाषा है. राष्ट्रभाषा कोई नहीं है, कुछ नहीं है. वो हिंदी ज़्यादा लोग बात करते हैं, ये आसान है सीखने को, इसलिए मारतीरा. ओके सॉरी ओके. उनको डिस्टर्ब ಆಗ್ತಿತ್ತು ಗೈಸ್. ಇಲ್ಲಿ ತುಂಬ ಇದೆಯಲ್ಲ ಜೋರಾಗಿ ಬರ್ತಿದೆ. ಸೊ ವಾಟರ್ ಫಾಲ್. ಹಾಂ ಯಾ ಇಟ್ಸ್ ಬ್ಯೂಟಿ. ಇಷ್ಟೇ ಬಂದು ಎಲ್ಲರ ಕೇವ್ಸ್ ಇದ್ದಿದ್ದು. ಸೊ ಎಲ್ಲರ ಕೇವ್ಸ್ ಮುಗ್ದಿದೆ. ಇವಾಗ ನಾನು ಹೋಗ್ತಿದ್ದೀನಿ. ಎಲ್ಲ ಕೇವ್ಸು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಎಲ್ಲ ಸೇಮ್ ಟು ಸೇಮ್ ಅನಿಸುತ್ತೆ. ಸೊ ನಂಗೆ ಟೈಮ್ ಇಲ್ಲ, ಬೇಗ ಟ್ರೈನ್ ಕ್ಯಾಚ್ ಮಾಡಬೇಕು. ಟ್ರೈನು ಹೋಗ್ಬಿಡುತ್ತೆ. ಸೊ ಪುಣೆಗೆ ಹೋಗಬೇಕು ಇವಾಗ. ಸೊ ಅದೇ ರೈಲ್ವೆ ಸ್ಟೇಷನ್ ಹತ್ರ ಇರೋದು. ಸೊ ಅಲ್ಲಿಗೆ ಹೋಗ್ಬೇಕು. ಬೈ ಟಾಟಾ ಸಿ ಯು. ಸೊ ಗೈಸ್ ಇಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ, ಆದರೂ ಕ್ಯಾಮ್ರಾ ತಂದ್ಬಿಟ್ಟಿದೆ, ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಅಷ್ಟೇ ಇದೆ ಗೈಸ್. ಏನಂದರೆ ಅಲೋ ಇಲ್ಲ. ಸೊ ಟೆಂಪಲ್ ಒಳಗೆ ಬಂದ್ಬಿಟ್ಟು ಫೋನ್ಗಳು ಅಲೋ ಇಲ್ಲ. ಸೊ ಫೋನು ಕ್ಯಾಮ್ರಾ ಏನೇ ಆಗಿರಲಿ, ಸೊ ಇವ್ರ ಹತ್ರ ಬಂದ್ಬಿಟ್ಟು ಇಲ್ಲಿ ಸೇಫಾಗಿ ಲಾಕ್ ಮಾಡಿಸ್ಕೋಬೋದು. ಹಾಯ್ ಬೋಲ್ದು. ಹಾಂ ನಮಸ್ಕಾರ ಬೋಲ್ದು. ನಮಸ್ಕಾರ ಹಾಂ ಐಸ. ಸೊ ಗೈಸ್ ಇಷ್ಟ ಗೈಸ್. ಸರಿಮಾ ಇಲ್ದ ಗೈಸ್. ಒಳಗಡೆ ಮಾತ್ರ ನಿಜ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಏನು ಒಂಥರ ಮನ್ಸಿಗೆ ಬಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಗೈಸ್ ದೇವಸ್ಥಾನಗಳಲ್ಲಿ. ಸೊ ಅದಕ್ಕಿಂತ ಎಲ್ಲೂ ಸಿಗಲ್ಲ ಆ ಥರ ಒಂದು ನೆಮ್ಮದಿ. ಏನು ಸಿಗುತ್ತೆ ಒಂದು 2 ನಿಮಿಷ ಆದ್ರೂ ಒಳಗಡೆ ಕೂತ್ಕೊಂಡು ಕ್ಯಾಮ್ರಾ ವ್ಲಾಗ್ ವೀಡಿಯೋ ಬನಾತ. ಸೊ ಆ ನೆಮ್ಮದಿ ಎಲ್ಲೂ ಸಿಗಲ್ಲ ಗೈಸ್. ನೋಡಿ ಇದೊಂದು ಟೆಂಪಲ್ಲು. ಸೊ ಅಲ್ಲಿ ಬಂದ್ಬಿಟ್ಟು ಇರೋದು ಜ್ಯೋತಿರ್ಲಿಂಗ, 12ನೇ ಜ್ಯೋತಿರ್ಲಿಂಗ ಅದು. ಸೊ ಇಲ್ಲಿ ಇನ್ನೂ 2 ಇದೆ ಗೈಸ್. ಬಟ್ ಒಂದು ನಾಸಿಕಲ್ಲಿದೆ, ಇನ್ನೊಂದು ಬಂದ್ಬಿಟ್ಟು ಪುಣೆಲಿದೆ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ. ಸೊ ಇವಾಗ ಬನ್ನಿ, ಇವಾಗ ಬೇಗ ಬಸ್ ಹತ್ತಬೇಕು. ತುಂಬ ದೂರ ಟ್ರಾವೆಲ್ ಮಾಡೋದಿದೆ ಗೈಸ್. ಸೋಲೋ ಟ್ರಾವೆಲಲ್ಲಿದೆ, ಆರಾಮಾಗಿ ಹೋಗಬೇಕು. ಬಟ್ ಟ್ರೈನ್ ಟಿಕೆಟ್ ಬಂದು ಬುಕ್ ಆಗಿಬಿಟ್ಟಿದೆ. ಸೊ ಬೇಗ ಹೋಗ್ಬೇಕು ಇವಾಗ, ಇಲ್ಲಾಂದರೆ ಟ್ರೈನ್ ಮಿಸ್ ಮಾಡ್ಕೊಂಬಿಡ್ತೀನಿ ಬೆಂಗಳೂರು. ಸೊ ಗೈಸ್ ಮಳೆ ಬರೋಂಗೆ ಆಗ್ಬಿಟ್ಟಿದೆ. ಬೇಗ ಇವಾಗ ಬಸ್ ಹತ್ತಬೇಕು. ಬಸ್ ಹತ್ಬಿಟ್ಟು ಪುಣೆ ರೀಚ್ ಆಗಿ ಪುಣೆಗೆ ಹೋಗಬೇಕು ಗೈಸ್. ಇವಾಗ ಕಲ್ಯಾಣಲ್ಲಿ ಟಿಕೆಟ್ ಬುಕ್ ಆಗಿರೋದು. ಬಟ್ ಬೋರ್ಡಿಂಗ್ ಬಂದು ಪುಣೆಗೆ ಚೇಂಜ್ ಮಾಡ್ಕೋತೀನಿ. ಬಿಕಾಸ್ ಇಲ್ಲಿಂದ ಡೈರೆಕ್ಟ್ ಪುಣೆ ಬಂದು 200 ಕಿಲೋಮೀಟರ್ ಇದೆ, ಆರಾಮಾಗಿ ಹೋಗ್ಬೋದು. ಬಟ್ ಕಲ್ಯಾಣ ಮನೆ 202 ಬಸ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚೇಂಜ್ ಮಾಡಿಬಿಟ್ಟು ಹೊಂಟೋಗ್ತೀನಿ. ಸೊ ಇವ್ರ ಹತ್ರನೇ ಬಂದು ಬ್ಯಾಗ್ ಇಟ್ಟಿರೋದು. ಸೊ ಹೋಗ್ಬಿಡೋಣ. ಬ್ಯಾಗ್ ಇಲ್ಲೇ ಇದೆ ಗೈಸ್. A few minutes later.
ಗೈಸ್ ಇವಾಗ ಬಂದ್ಬಿಟ್ಟು ಪುಣೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ನೈಟ್ 2 ಗಂಟೆ ಆಗಿದೆ. ಇನ್ನೇನು ಟ್ರೈನ್ ಬರುತ್ತೆ, ಬೆಂಗಳೂರಿಗೆ ಹೊರಟಿದ್ದೀನಿ ಗೈಸ್. ಎಲ್ಲೂ ಹೋಗ್ತಿಲ್ಲ ಬಿಕಾಸ್ ನನಗೂ ಸುಸ್ತಾಯಿತು. ಕಂಟಿನ್ಯೂಸ್ ಆಗಿ ಟ್ರೆಕ್ಕಿಂಗು ಮತ್ತು ವಾಟರ್ ಫಾಲ್ ಟ್ರೆಕ್ಕಿಂಗು ಅಲ್ಲೆಲ್ಲ ಹೋದಾಗ ಕಂಟಿನ್ಯೂಸ್ ಆಗಿ ಟ್ರೆಕ್ ಮಾಡೋಕ್ಕಾಗಲ್ಲ. ಸೊ ಅಭ್ಯಾಸ ಇಲ್ವಲ್ಲ, ಸೊ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದ್ಸಲಿ ಯಾವಾಗಾದರೂ ಬಂದಾಗ ಮಾಡ್ತೀನಿ ಇಲ್ಲೆಲ್ಲ. ಸೊ ಈ ಟ್ರೆಕ್ ಬಂದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಬೆಂಗಳೂರು ಬಂದು ಮೀಟ್ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.